ಹಲೋ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಊರಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಕ್ಕನ ಮಗ. ಯಾಕಂತಂದರೆ ಊರಲ್ಲಿ ಹೂವು ಮತ್ತು ಸ್ವಲ್ಪ ಹಣ್ಣು ತೊಗೊಂಬರ್ಬೇಕಿತ್ತು. ಹಾಗಾಗಿ ನಾನು ಡ್ರ್ಯಾಗನ್ ಫ್ರೂಟ್ ತರೋಣ ಅಂತ ಹೋಗಿದ್ದೆ. ಬಟ್ ಅಲ್ಲಿ ಬಾಳೆಹಣ್ಣು ಸಹ ಸ್ವಲ್ಪ ಹಣ್ಣಾಗೋ ಥರ ಇತ್ತು. ಹಂಗಾಗಿ ಬಾಳೆಹಣ್ಣು ಹಾಗೆ ಸ್ವಲ್ಪ ನಮ್ಮ ಗಾರ್ಡನಲ್ಲೇ ಬೆಳೆದಿರೋಂಥ ಹೂವು ಹಾಗೆ ಪಪ್ಪಾಯ ನಮ್ಮ ತೋಟದಲ್ಲಿ ಬೆಳೆದಿದ್ದು ಹಾಗೆ ನಮ್ಮ ಮನೆಯಲ್ಲೇ ಬೆಳೆದಿರೋಂತಹ ಡ್ರ್ಯಾಗನ್ ಫ್ರೂಟ್ನ ತೊಗೊಂಡು ನಾವು ಮತ್ತೆ ಮನೆಗೆ ಬಂದ್ವಿ ಹಾಸನಿಗೆ. ಆವಾಗ ಮೀಶೋಯಿಂದ ಪಾರ್ಸೆಲ್ ಬಂತು ಈ ಸ್ಲಿಪ್ಪರ್ ಸ್ಟ್ಯಾಂಡು. ಸೊ ಅದನ್ನು ಜೋಡಿಸೋ ಅಷ್ಟರಲ್ಲೇ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗಿತ್ತು. ಅಮ್ಮ ಅಲ್ಲೇ ಪಕ್ಕದಲ್ಲೇ ರಾಗಿ ಮಾಡ್ತಾಯಿದ್ರು. ಇವಾಗ ಅದನ್ನೆಲ್ಲ ಜೋಡಿಸಿ ನೋಡಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಸ್ವಲ್ಪ ಧೂಳಾಗಿದೆ. ಯಾಕಂತಂದರೆ ಅಮ್ಮ ರಾಗಿ ಮಾಡ್ತಿದ್ರಲ್ಲ ಹಾಗಾಗಿ. ಈಗ ಅದನ್ನೆಲ್ಲ ಮುಗಿಸಿ ನಾನು ಸ್ವಲ್ಪ ತಿಂಡಿ ತಿಂದು ಮತ್ತೆ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬೆಳಗ್ಗೆ ಹೋಗುವಾಗ ಹಲ್ಲೆ ತಿಕ್ಕಿರಲಿಲ್ಲ, ಹಾಗೆ ಹೋಗಿದ್ದೆ. ಅದಾದಮೇಲೆ ಬಂದು ಹಲ್ಲು ತಿಕ್ಕೊಂಡು ಮುಖ ತೊಗೊಂಡು ಮತ್ತೆ ರೆಡಿಯಾಗಿ ಹೊರಡ್ತಾ ಇದ್ದೆ. ಇದು ಬಂದು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು, ಇದು ಫ್ಲವರ್ ಡೆಕೋರೇಟ್ ಹೆಂಗೆ ಮಾಡೋದು ಜಡೆ ಮುಡ್ಸೋಕ್ಕೆ ಅಂತ. ಸೊ ಅದಾದಮೇಲೆ ಇವಾಗ ನೋಡಿ ಇದನ್ನು ನಾನೇ ಮಾಡಿದ್ದು. ಹಾಗೆ ಆ 3 ಮಾಡಿದ್ದೀನಲ್ಲ ಅದು ಸಹ ಫ್ಲವರ್ನ ನಾನೇ ಇಟ್ಕೊಂಡಿಸಿರೋದು. ಅದಾದಮೇಲೆ ಮತ್ತೆ ನಾನು ನಮ್ಮ ಅಕ್ಕನ ಮಗ ಎಲ್ಲ ಮಾರ್ಕೆಟಿಗೆ ಹೋಗಿ ಎಲ್ಲ ಬಟ್ಟೆ ತೊಗೊಂಡ್ಬಂದ್ವಿ. ಅಲ್ಲಿಂದ ಬಂದು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮತ್ತೆ ಮಕ್ಕಳಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ ಮತ್ತೆ ನಾನು ನಮ್ಮ ಅಕ್ಕ, ನಮ್ಮ ಅಣ್ಣ, ಅಕ್ಕನ ಮಕ್ಕಳು, ನನ್ನ ಮಕ್ಕಳು ಎಲ್ಲರೂ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ವಲ್ಪ ಐಟಮ್ಸ್ ತೊಗೊಂಡು ಮನೆಗೆ ಬಂದ್ವಿ. ಟೀ ಕುಡಿದು ಊಟ ಮಾಡಿ ಮಲ್ಕೊಂಡ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.